ಎಲ್ರಿಗೂ ಒಳ್ಳೇದಾಗಲಿ. ಆ್ಯಕ್ಚುಲಿ ನಾನು ಎಲ್ಲಿಂದ ಅಂದರೆ ಉಡುಪಿಯಿಂದ ಬರುವಂಥ ಸಂದರ್ಭದಲ್ಲಿ ನಾನಗಾರವರು ಫ್ರೆಂಡು ಹೆಸರು ನಿಮ್ಮ ರಾಮ್ ಅಂತೇಳಿ, ರಾಮ್ ಅಂತ ಇವ್ರ ಹೆಸರೇ. ರಾಮನ ಹೊತ್ಕೊಂಡು ನಾನು ಬಂದಿದ್ದೀನಿ. ರಾಮನ ಹೊತ್ಕೊಂಡು ರಾಮನ ದೇವಸ್ಥಾನದಲ್ಲಿ ಅವರ ರಾಮನ ಅವ್ರ ಹೆಸರೇ ರಾಮ. ಅಲ್ಲಿ ಅವರು ಪರಮ ಭಕ್ತರು, ರಾಮನ ಭಕ್ತರು. ಅದೇ ಮುಖಾಂತರದಲ್ಲಿ ರಾಮನಿಗೆ ಅಭಿಷೇಕ ಮಾಡೋಕ್ಕನ್ನು ನನಗೆ ಅವಕಾಶ ಮಾಡಿಕೊಟ್ಟಂಥ ಈ ಶ್ರೀರಾಮ್ ಅಂತಂದ್ರೆ ಇವ್ರನ್ನೇ ಅಂತ ಕರಿಬಹುದು. ದೇವ್ರ ರೂಪದಲ್ಲಿ ಬಂದರು. ದೇವ್ರು ಎಲ್ಲಿದ್ದಾರೋ ಎಲ್ಲರಲ್ಲೂ ಇದ್ದಾರೆ. ಯಾರನ್ನು ಒಳ್ಳೇದು ಬಯಸ್ತಾರೆ, ನೀನು ಒಳ್ಳೆ ದೇವ್ರು ಬಂದಾಗ ಬಂದಿ ಅಂತ ಹೇಳ್ತಾರಲ್ವ, ಆ ಮುಖಾಂತರದಲ್ಲಿ ನನಗೆ ನೀನು ಅಭಿಷೇಕವನ್ನು ನೀನೇ ಮಾಡು ನನಗೆ ಅಂತ ಹೇಳಿ ರಾಮ ಸನ್ನಿಧಾನದಲ್ಲಿ ಕರೆಸಿಕೊಂಡಂಥ ಸಂದರ್ಭದಲ್ಲಿ ಇವ ದೇವಸ್ಥಾನದಲ್ಲಿ 2 ದಿವಸ ನಾನು ವಸತಿಯನ್ನು ಮಾಡಿದ್ದೆ. ಆ ಸಂದರ್ಭದಲ್ಲಿ ನಾನಗರವರು ಅವರಿಗೆ ಕಾಲಿನ ವಿಚಾರದಲ್ಲಿ ತುಂಬ ತೊಂದರೆ ಆಗಿದೆ ಅಂತ ಹೇಳಿದರು. ಅದನ್ನು ಪವಾಡ ನಾನು ಮಾಡಿಲ್ಲ, ರಾಘವೇಂದ್ರ ಸ್ವಾಮಿಯವರು ಮಾಡಿದ್ದಾರೆ. ಅದು ಏನು ಪವಾಡ ಆಗಿದೆ ಅಂತಂದು ಅವರೇ ಹೇಳ್ತಾರೆ, ತೆಲುಗಲ್ಲಿ ಹೇಳ್ತಾರೆ, ನಾನು ಕನ್ನಡದಲ್ಲಿ ನಮ್ಮ ನಾನಗರು ಟ್ರಾನ್ಸ್ಫರ್ ಮಾಡ್ತಾರೆ. ಏನು ಪವಾಡ ಏನಾಗಿತ್ತು ನೋಡಿ. ಸೌತೆಕಾಯಿ ನಿಂಬೆಹಣ್ಣು, ನಾನು ಅವ್ರಿಗೇನು ಮಾಡಿಲ್ಲ. ಸೌತೆಕಾಯಿ ನಿಂಬೆಹಣ್ಣು ತೀರ್ಥ ಅದನ್ನು ಕೊಡೋದ್ರಿಂದ ಅವ್ರಿಗೆ ಏನು ಅದ್ಭುತವಾಗಿ ಪವಾಡ ಆಗಿದೆ ಅಂತಂದು ಅವರು ಧ್ವನಿ ಮುಖಾಂತರದಲ್ಲಿ ಕೇಳೋಣ. ಅವರು ಬಂದಿದ್ದಾರೆ, ಅವರ ಅತ್ತೆ ಅವರು ಬಂದಿದ್ದಾರೆ, ಅವರು ಶ್ರೀಮತಿ ಅವರು ಬಂದಿದ್ದಾರೆ, ಅವ್ರ ಮಗ ಬಂದಿದ್ದಾರೆ, ಮತ್ತೆ ನಮ್ಮ ರಾಮ್ ಸ್ವಾಮಿಯವರು ಬಂದಿದ್ದಾರೆ. ಅವ್ರಿಗೆ ಏನು ಪವಾಡ ಆಗಿದೆ ಅಂತಂದು ಅವ್ರ ಧ್ವನಿ ಮುಖಾಂತರಲ್ಲೇ ಕೇಳಿ. ಕನ್ನಡ ಬರ್ತಾ ಗುರುಜಿ, ಅವ್ರು ಕನ್ನಡ ಮಾತಾಡಬಹುದು. ಕನ್ನಡ ಮಾತಾಡ್ತೀರಾ? ಕನ್ನಡ ಬಿಟ್ಟು 20 ವರ್ಷ ಆಯ್ತು. ಇಲ್ಲ, ಸ್ವಲ್ಪ ಹೇಳ್ತೀನಿ. ಏನು ಮಿಸ್ಟೇಕ್ಸ್ ಬಂದಿದೆ ಅಂತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ವಿಚಾರದಲ್ಲಿ ಅವ್ರಿಗೆ ಹೇಳ್ಬಿಡ್ತೀನಿ. ನಾನು ಹೇಳ್ದಂಗೆ ಹೇಳಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಆಯ್ತು, ನಿಮ್ಮ ಪವಾಡನ್ನು ಹಂಚ್ಕೊಳ್ಳಿ. నేను యాంక్లో స్పాండిలైటిస్ అనే ప్రాబ్లంతో ఇంచుమించు 9 ఇయర్స్ నుంచి సఫర్ అవుతున్నాను. ఈ 9 సంవత్సరాల్లోని డాక్టర్ గారికి చూపించుకున్నాను. రికవరీ అన్నది చాలా తక్కువైంది. డాక్టర్స్ కూడా టైం పడుతుంది, త్వరగా రికవర్ అయ్యే డిసీజ్ కాదన్నారు. కానీ అనుకోకుండా మా అదృష్టం కొద్ది కర్ణాటక నుంచి నడుచుకుంటూ మా అనకాపల్లి నుంచి గురువుగారు రావడం, ఆ గురువుగారు వస్తూ మాకు ప్రకాష్ గారు అని ఈయన బాగా కావాల్సిన వ్యక్తి, ఈయన ద్వారా పలానా గురువు గారు వస్తున్నారు, మీకు ఏమైనా ఇబ్బంది ఉంటే ఆయనకి చెప్పండి అన్నారు. అలాగే నా ఇబ్బంది ఇలా యాంక్లో స్పాండిలైటిస్ ఉంది, నడవడానికే చాలా ఇబ్బందిగా ఉందని ఆయనకి చెప్తే ఆయన ఒక నిమ్మకాయ, నెక్స్ట్ దోసకాయ, కీరా, ఈ రెండింటితో దిష్టి తీయడం ఏదో చేశారు. అప్పటి నుంచి నేను త్వరగా రికవర్ అయిపోయాను. ఎంత రికవరీ అంటే నేను యాక్చువల్గా ఒక 5 మినిట్స్ నించుంటే నాకు కిందన యాంకిల్ బాగా సఫర్ అయిపోతూ ఉంటుంది. అలాంటిది ఆ ఇబ్బందే పోయింది. అనకాపల్లి నుంచి పూరి జగన్నాథ స్వామితో పాటు గురువు గారు కూడా వచ్చారని ఆయన కూడా చూడడానికి నేను వచ్చేసాను. అంటే ఆయన చేసిన ఉపకారాన్ని మనం ఏ విధంగా అంటే ఆయన్ని చూసి ఆయనకు నమస్కారం పెట్టి ఆయన బ్లెస్సింగ్ తీసుకోవడానికి ఎంత దూరం వచ్చాను. ఎలా అయినా సరే ఆయన చేసిన మేలు మర్చిపోలేం. ఆయన దయ ఎప్పుడు మా మీద ఉండాలని కోరుకుంటున్నాం. ಧನ್ಯವಾದಮ್ಮ, ಧನ್ಯವಾದ. ಇದು ಆ್ಯಕ್ಚುಲಿ ಇವಾಗ ಏನು ಮಾತಾಡಿದ್ರು ಇದನ್ನ ಕನ್ನಡದಲ್ಲಿ ಸ್ವಲ್ಪ ನೀವು ಹೇಳ್ಬಿಡ್ತೀರಾ? ಇವ್ರ ಹೆಸರು ರಾಮ್ಕುಮಾರ್, ಅನಕಾಪಲ್ಲಿ, ವಿಶಾಖಪಟ್ಟಣಂ ಡಿಸ್ಟ್ರಿಕ್ಟ್. ಇವರಿಗೆ ಸ್ಪಾಂಡಿಲೈಟಿಸ್ ಪ್ರಾಬ್ಲಮ್ ಇದೆ. 9 ವರ್ಷ ಕಡಿಮೆ ಆಗಿಲ್ಲ. 9 ವರ್ಷದಿಂದ 9 ವರ್ಷ ಪ್ರಾಬ್ಲಮ್ ಇದೆ. ಯಾವ್ದು ಪ್ರಾಬ್ಲಮ್ ಇತ್ತಾ? ಕಾಲಿನ ಪ್ರಾಬ್ಲಮ್. ಅದು ಕಡಿಮೆ ಆಗಿಲ್ಲ. ಡಾಕ್ಟರ್ ಅಂದ್ರೆ ಹೀಗೆ ಕಡಿಮೆ ಆಗಿಲ್ಲ, ಸ್ವಲ್ಪ ಟೈಮ್ ಹತ್ತೆ ಅಂತ ಹೇಳಿದ್ರು ಡಾಕ್ಟರ್. ಅವ್ರಿಗೆ ನಾನು ನಮ್ಮ ಗುರುಜಿ ಅವರು ಪಾದಯಾತ್ರೆ ಉಡುಪಿಯಿಂದ ಬರ್ತಾ ಇದ್ರು. ಸ್ವಲ್ಪ ನೀವು ಕಲೀರಿ, ಸ್ವಲ್ಪ ಮೀಟ್ ಆಗ್ರಿ, ನಿಮ್ಗೆ ಸ್ವಲ್ಪ ಅನುಕೂಲ ಐತೆ ಅಂತ ಹೇಳಿದ್ರಿ ಅವರು. ನಿಮ್ಗೆ ಅಲ್ಲಿ ನಿಮ್ಗೆ ಬಂದ ಮ್ಯಾಗೆ ನಿಮ್ಮ ಕಡೆ ಅವ್ರು 3 ದಿವಸ ದಿಷ್ಟಿ ತಕೊಂಡ್ರು ಅವ್ರು ಗುರುಜಿ. ಅಂದ್ರೆ ನಾನು ಅವ್ರಿಗೇನು ಸೌತೆಕಾಯಿ ನಿಂಬೆಹಣ್ಣು ದಿಷ್ಟಿ ತೆಗೆದ್ರಿ 3 ದಿನ. ನೀವು ಕಣ್ಣು ಮುಂದ್ಗಡೆ ಇದ್ರಲ್ವಾ? ಹೌದೌದು. ಅವ್ರು 3 ದಿವಸ ತೆಗೆದ್ರಿ ದಿಷ್ಟಿ ತೆಗೆದ ಮ್ಯಾಗೆ ನೀವು ಅಲ್ಲಿಂದ ಮುಂದಕ್ಕೆ ನೀವು ಸಿಂಹಾಚಲಕ್ಕೆ ಹೋಗಿ ಬಂದ್ರಿ. ಅಲ್ಲಿ ಒಂದ್ ನಿಮಿಷ, ನೀವು ನಾನು ಸೌತೆಕಾಯಿ ನಿಂಬೆಹಣ್ಣು ದೃಷ್ಟಿ ತೆಗೆದಲ್ಲ, మీరేನಾದ್ರು డబ్బులు ఇచ్చారా? డబ్బులు ఏమి ఇవ్వలేదు, డబ్బులు తీసుకోలేదు, తిరిగి ₹1 కూడా ఇవ్వలేదా? ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ₹1 ಕೂಡ ತಿರುಗಿ ಇಚ್ಚಿದ್ರು. ₹1 ಕೇಳಿಲ್ಲ, ನಾವೇನು ಕೊಟ್ಟಿಲ್ಲ. ಇಲ್ಲ ನಮ್ಮ ಅಪ್ಪ 3000 ಕೊಟ್ಟಿದ್ರೆ ತಿರುಗಿ ಕೊಟ್ಬಿಟ್ಟಿದ್ರೆ. 3000 ನಿಮ್ ತಂದೆಯವ್ರು ಕೊಟ್ಟಿದ್ರು. 3000 ನಿಮ್ಗೆ ಕೊಟ್ರೆ ನೀವು ತಿರುಗಿ ಅವರಿಗೆ ವಾಪಸ್ ಮಾಡಿರಿ. ವಾಪಸ್ ಕೊಟ್ಟೆ. ಈಗ ನೋಡ್ರಿ, ನೀವು 20 ಡೇಸ್ ನೀವು ಅಲ್ಲಿ ಅನಕಾಪಲ್ಲಿಂದ ನೀವು ಪೂರಿ ಜಗನ್ನಾಥ್ ಬರೋ ಟೈಮಿಗೆ ಅಲ್ಲಿ ಇವ್ರಿಗೆ ಕಾಲ್ ಕಡಿಮೆ 80% ಕಡಿಮೆ ಆಗಿದೆ. ಆ ಕಡಿಮೆ ಆಯ್ತು, ನಿಮ್ಗೆ ಹುಡ್ಕೋದ್ ಮತ್ತೆ ಪೂರಿಗೆ ಬಂದ್ರು. ಅಲ್ಲಿ ಪೂರಿ ಎಷ್ಟೊಂದು 450 ಕಿಲೋಮೀಟರ್ ಬಂದ್ರು ಗುರುಜಿ ಅವರು ಇಲ್ಲಿ ನಿಮ್ ಕಲೆ ಕಳಿಸ್ತಾರೆ. ಈಗೆಲ್ಲ 90% ಕಡಿಮೆ ಆಗಿದೆ. ಅಂದ್ರೆ
ಇವರು ನೋಡಿ, ಎಲ್ಲರೂ ಜನಗಳು ಹೇಳ್ತಿರ್ತಾರೆ ದುಡ್ಡು ಕೊಟ್ಟು ದುಡ್ಡಿಗೋಸ್ಕರ ಅಂತ ಹೇಳ್ತಾರೆ. ಇವರು 3,000 ರೂಪಾಯಿ ಇವ್ರ ತಂದೆಯವರು ಕೊಟ್ಟರು, ಅದ್ರ ವಾಪಸ್ ಹಿಂತಿರುಗಿ ಅವ್ರಿಗೆ ಕೊಟ್ಟಿದ್ದೀನಿ ಅಲ್ವಾ. ನಾನು ಸೌತೆಕಾಯಿ ನಿಂಬೆಹಣ್ಣಿಂದ ದೃಷ್ಟಿ ತೆಗೆದಾಗ ನಿಮ್ಗೆಲ್ಲ 9 ವರ್ಷದಿಂದ ಆಗಲಿರುವಂಥ ಡಾಕ್ಟ್ರು ಇವತ್ತು ಮಿರಾಕಲ್ ಆಗಿದೆ. ಮಿರಾಕಲ್ ಅಲ್ವಾ. ದಿಸ್ ಇಸ್ ಗಾಡ್ ಈಸ್ ದೇರ್, ಹೌದಲ್ವಾ. ಇಲ್ಲಿ ನಾವು ದೇವರಲ್ಲ, ನಾವು ಗುರುಗಳಲ್ಲ, ಬಟ್ ನಾಮ ಒಬ್ಬರೇ, ರಾಯರೊಬ್ಬರೇ. ಅವ್ರ ಥರ ಪ್ರತಿರೂಪ ಇನ್ನೊಬ್ಬರಿಗೆ ಬರುವುದಕ್ಕೆ ಆಗಲ್ಲ, ಹೌದಲ್ವಾ. ಬಟ್ ನಿಮ್ಗೆ ಓಕೆ ಆಯ್ತಾ? ನೋಡಿ, ಅಲ್ಲಿಂದ ಇಲ್ಲಿವರೆಗೂ ಸುಮಾರು 454 ಕಿಲೋಮೀಟರ್. ಎಷ್ಟು? 454 ಕಿಲೋಮೀಟರ್. 454 ಕಿಲೋಮೀಟರ್ ಬಂದು ನನಗೆ ವಾಸಿಯಾಗಿದೆ ಅಂತಂದು ಕೇವಲ ಎಷ್ಟು ದಿನದಲ್ಲಿ? 20 ಡೇಸ್ ಗುರುಜಿ. 20 ಡೇಸ್. 20 ದಿನದಲ್ಲಿ 9 ವರ್ಷದಿಂದ ಆಗಲಾರಂತ ಕೆಲಸ ಕೇವಲ 20 ದಿನದಲ್ಲಿ ಅನುಗ್ರಹ ಆಗಿದೆ. ಅದು ರಾಘವೇಂದ್ರ ಸ್ವಾಮಿಯವರಿಂದ ಆಗಿರೋದು. ಖಂಡಿತ ಒಳ್ಳೆಯ ಅವ್ರ ಫೋಟೋ ನಮ್ಮ ಪೂಜೆ ಗದಿನಲ್ಲಿ ರಾಯರ್ ಫೋಟೋ ತಗೊಂಡು ಬಂದಿದ್ದಾರೆ ನಿಮ್ಮ ಮನೆಯಲ್ಲಿ. 15 ಡೇಸ್ ನೋಡಿ, 15 ಡೇಸ್ ಅಲ್ಲಿ ಅವ್ರಿಗೆ ರಿಕವರ್ ಆಗಿದ್ದಾರೆ. ಬರೀ 15 ದಿನದಲ್ಲಿ. ಇದು ನನ್ನಿಂದಲ್ಲ, ರಾಯರಿಂದ. ಆದರೆ ಒಂದು ಮಾತು ಹೇಳ್ತೀನಿ, ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ, ರಾಯರ್ನ ನಂಬಿ ದಯವಿಟ್ಟು ರಾಯರ್ ಇದ್ದಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿಕೊಡ್ತಾರೆ ಮಹಾನ್ ಗುರುಗಳು. ಯಾಕಂದ್ರೆ ಇಲ್ಲಿ ನಾವು ರಾಯರಾಗೋಕ್ಕಾಗಲ್ಲ, ನಾವು ದೇವರಾಗೋಕ್ಕಾಗಲ್ಲ. ಯಾಕಂದ್ರೆ ನಾವು ಮನುಷ್ಯರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಅವ್ರಿಗೆ ತೆಗೆದಿರೋದು ಬರೀ ನಿಂಬೆಹಣ್ಣು, ಸೌತೆಕಾಯಿ, ಇದರಿಂದ ಮಾತ್ರ ಅವ್ರಿಗೆ ನಾನು ತೆಗೆದಿದ್ದೀನಿ. ಅವ್ರ ಹತ್ರ ನಾನು ಏನು ದುಡ್ಡು ಇಸ್ಕೊಂಡಿಲ್ಲ. ದಯವಿಟ್ಟು ವಿಡಿಯೋ ನೋಡೋಕೆ ಇಷ್ಟ ಇದ್ರೆ ನೋಡಿ, ಇಲ್ಲ ಅಂದರೆ ಅದನ್ನು ಸ್ವೈಪ್ ಮಾಡ್ಕೊಂಡು ಹೋಗಿ ಕೆಟ್ಟದಾಗಿ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಎಲ್ಲರ ಮನೆಯಲ್ಲೂ ರಾಯರ್ ಫೋಟೋ ಬರಬೇಕಂತ ನನ್ನ ಆಸೆ. ಇವರು ಪಂಚಮುಖಿ ಆಂಜನೇಯ ಮತ್ತು ರಾಘವೇಂದ್ರ ಸ್ವಾಮಿಯವರು ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದ್ದಾರೆ. ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗುತ್ತೆ. ಪ್ರತಿಯೊಬ್ಬೊಬ್ಬರು ವಾಹನದಲ್ಲೂ, ಪ್ರತಿಯೊಬ್ಬೊಬ್ಬರು ಮನೆಯಲ್ಲೂ ರಾಯರ್ ಫೋಟೋ ಬರಬೇಕು ಅನ್ನೋದೇ ನನ್ನ ಆಸೆ. ಎಲ್ಲರಿಗೂ ಒಳ್ಳೇದಾಗಲಿ. ವಿಡಿಯೋ ನೋಡಿದ ಮೇಲೆ ಸುಮ್ಮನೆ ಆಗ್ಬೇಡಿ. ಇವರು ರಾಯರ್ ಫೋಟೋ ಇಟ್ಕೊಂಡಿರಲಿಲ್ಲ, ರಾಯರ್ ಫೋಟೋ ಇಟ್ಕೊಂಡು ಇವತ್ತು ಪ್ರತಿ ಒಂದೊಂದು ಗ್ರಾಮಗಳಿಗೆ, ತಾಲೂಕುಗಳಿಗೆ, ಜಿಲ್ಲೆಗಳಿಗೆ, ರಾಜ್ಯಗಳಿಗೆ ಎಲ್ಲ ಕಡೆನೂ ರಾಯರ ಬಗ್ಗೆ ನಾನು ನನ್ನ ಧ್ವನಿ ಮುಖಾಂತರದಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ನಂದು ಅಂತ ಏನೂ ಇಲ್ಲ. ನಂದು ಅಂತ ಅಂದವರೆಲ್ಲರೂ ಸ್ಮಶಾನದಲ್ಲಿದ್ದಾರೆ. ಆದರೆ ರಾಯರನ್ನ ನಂಬಿ ನಾವೆಲ್ಲರೂ ರಾಯಲ್ ಆಗಿರೋಣ. ಇರೋದು 4 ದಿವಸ, 4 ಜನಕ್ಕೆ ಒಳ್ಳೇದು ಮಾಡಿ ಸಾಯೋಣ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಒಂದು ನಿಮಿಷ. ಪೂಜ್ಯಾಯ ಬನ್ನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಗುರುಗಳು ಕರ್ನಾಟಕ ಅಲ್ಲ, ಆಂಧ್ರದವರೂ ಬಂದಿದ್ದಾರೆ. ಆಂಧ್ರದವ್ರನ್ನೂ ಪೌಡ ಆಗಿದೆ, ಆಂಧ್ರದವರಿಗೂ ಪೌಡ ಆಗಿದೆ. ಇವರು ಆಂಧ್ರ ಪ್ರದೇಶ್, ತೆಲಂಗಾಣ ಅಲ್ಲ, ಆಂಧ್ರ ಪ್ರದೇಶ್, ಅನಕಾಪಲ್ಲಿ, ವಿಶಾಖಪಟ್ಟಣಂ, ದೊಡ್ಡ ಸಿಟಿ. ನೋಡಿ, ಅವ್ರ ಊರ ಹೆಸರು ಹೇಳ್ತಾ ಇದಾರೆ, ಅವ್ರ ಅಡ್ರೆಸ್ ಹೇಳ್ತಾ ಇದಾರೆ. ಅವ್ರ ಹತ್ರ ಬಂದು ನಾನೇನಾದ್ರು ಸುಳ್ಳು ಹೇಳಿದ್ರೆ ಅವ್ರ ಹತ್ರ ಬಂದು ಕೇಳಬಹುದು. ಯಾವ್ದು ಕರ್ನಾಟಕ ಅಲ್ಲ, ಆಂಧ್ರ ಪ್ರದೇಶ ಪೌಡ ಆಗಿದೆ, ಆಂಧ್ರ ಪ್ರದೇಶದಲ್ಲೂ. ಯಾಕಂದ್ರೆ ನಾವು ಒಂದೇ ಜಾಗದಲ್ಲಿ ಇದ್ರೆ ರಾಯರ ಭಕ್ತರಲ್ಲ. ನೀನು ಯಾವ ಮೂಲೆಯಲ್ಲಾದ್ರೂ ಇರು, ಯಾವ ಕಂಟ್ರಿಯಲ್ಲಾದ್ರೂ ಇರು, ಯಾವ ದೇಶದಲ್ಲಾದ್ರೂ ಇರು, ನೀನು ರಾಯರ ಭಕ್ತ, ನನ್ನ ಮಗ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋ ನೋಡಿದ ಮೇಲೆ ಸುಮ್ಮನೆ ಆಗಬೇಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇನ್ನೊಬ್ಬರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್.